ಇಲ್ಲಿ ಯಾವಾಗಲೂ ಗೋಧಿ ಕೇಕ್ ಮಾಡ್ತಿದ್ದೆ, ಅದು ಚೆನ್ನಾಗಾಗೋದು. ಇದು ರಾಗಿ ಕೇಕ್ ಫಸ್ಟ್ ಟೈಮ್ ಮಾಡಿದ್ದು ಸ್ವಲ್ಪ ಗಟ್ಟಿಯಾಗಿತ್ತು. ನೆಕ್ಸ್ಟ್ ಅವಳು ಇಷ್ಟ ಅಂಥೇಳಿ ಜಾಮೂನು ಮತ್ತು ಕರ್ಜೆಕಾಯಿ ಮಾಡಿದ್ದೆ. ಈ ಥರದಾದರೆ ಬೇಗ ತಿಂತಾಳೆ, ಚೆನ್ನಾಗಿ ತಿಂತಾಳೆ. ನೆಕ್ಸ್ಟ್ ದೇವ್ರ ದರ್ಶನ ಮಾಡ್ಕೊಂಬರಲಿ ಅಂತ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ವಿ. ಅಲ್ಲಿಂದ ಬಂದು ಕೇಕ್ ಕಟ್ ಮಾಡೋಣ ಅಂದಿದ್ದು, ಹೆಂಗೋ ಮಾಡಿಬಿಟ್ಟಿದ್ನಲ್ಲ ಅಂತ ಹೇಳಿ ಅರ್ಧ ಕಟ್ ಮಾಡಿಸಿದ್ದು. ಇದು ಚೆನ್ನಾಗಾಗಿದೆ, ಇದಕ್ಕೆ ಸ್ವಲ್ಪ ಐಸಿಂಗ್ ಎಲ್ಲ ಮಾಡಿ ಚೆನ್ನಾಗಿ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಚೆನ್ನಾಗಾಗಿಲ್ಲ ಅಂತ ಹೇಳಿ ಹಾಗೆ ಬಿಟ್ವಿ. ಆಮೇಲೆ ಇನ್ನೊಂದು ಸೇಫರ್ ಸೈಡ್ ಇರಲಿ ಅಂತ ಇನ್ನೊಂದು ಕೇಕು ತರಿಸಿದ್ದೆ. ಆ ಕೇಕ್ನು ಕಟ್ ಮಾಡಿದ್ಲು. ಅವಳಿಗೆ ಕೇಕ್ ಕಟ್ ಮಾಡೋದಂದರೆ ಭಾರಿ ಖುಷಿ. ಯಾರು ಬರ್ತಡೇ ಇರಲಿ ಮನೇಲಿ ಏನಿರಲಿ ಅವಳೇ ಮುಂದೆ ನಿಂತು ಫಸ್ಟ್ ಕೇಕ್ ಕಟ್ ಮಾಡಬೇಕು ಅಂತ ಹಠ ಮಾಡ್ತಾಳೆ. ಈಗೆಲ್ಲ ಅವಳದೇ ನಡಿಬೇಕು ಅನ್ನಂಗೆ ಮಾಡ್ತಾಳೆ. ಇಷ್ಟು ಬೇಗ ಅವಳಿಗೆ 3 ಇಯರ್ಸ್ ಕಂಪ್ಲೀಟ್ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಈ ಕೇಕ್ ಆದರೆ ಎಲ್ಲರೂ ಎಷ್ಟು ಚೆನ್ನಾಗಿ ತಿಂತಾಯಿದ್ದಾರೆ ನೋಡಿ. ನಾನು ಮಾಡಿದ ಕೇಕ್ ಯಾರೂ ತಿನ್ನಲೇ ಇಲ್ಲ, ಎಲ್ಲ ಮಾಡಿದ್ದೆಲ್ಲ ವೇಸ್ಟ್ ಆಯ್ತು, ಬಿಸಾಕಬೇಕಾಯ್ತು. ಮತ್ತು ನೈಟ್ ಊಟಕ್ಕೆ ಬಾಂಗ್ಡೆ ಫಿಶ್ ಫ್ರೈ ಮಾಡಿದ್ದೆ, ರವಾ ಫ್ರೈ ಮತ್ತು ಚಿಕನ್ ಲಾಲಿಪಾಪ್ ತರಿಸಿ ಚಿಕನ್ ಲಾಲಿಪಾಪ್ ಟ್ರೈ ಮಾಡಿದ್ದು ಫಸ್ಟ್ ಟೈಮು, ಚೆನ್ನಾಗಾಗಿತ್ತು.